ಆಸಕ್ತಿದಾಯಕವಾಗಿರೋ ಚಟುವಟಿಕೆ ಮಾಡೋಣವಾ? ಸಾಮಾನ್ಯವಾಗಿ ನಾನು ಯಾವಾಗಲೂ ಬರೆಯೋದಕ್ಕೆ ನನ್ನ ಬಲಗೈಯನ್ನ ಬಳಸ್ತೀನಿ. ಈಗ ಬರಿತೀನಿ ನೋಡಿ. ಎಡಗೈಯಲ್ಲಿ ಬರೆಯೋದು ನನಗೇನಷ್ಟು ಅಭ್ಯಾಸ ಇಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ. ಎರಡನ್ನು ನೋಡಿದಾಗ ಬಲಗೈಯಲ್ಲಿ ಬರೆದಿರೋದೇ ಚೆನ್ನಾಗಿದೆ. ಆದರೆ ನಾನು ಇನ್ನು ಸ್ವಲ್ಪ ದಿನ ಅಭ್ಯಾಸ ಮಾಡಿದ್ರೆ ಎಡಗೈಯಲ್ಲೂ ಚೆನ್ನಾಗಿ ಬರೆಯೋದಕ್ಕೆ ಕಲಿಬಹುದು ಅಲ್ವಾ? ಹೀಗೆ ನಮ್ಮ ಪ್ರತಿಯೊಬ್ಬರಿಗೂ ಅನೇಕ ಸಾಮರ್ಥ್ಯಗಳಿರುತ್ತೆ, ಹಾಗೆ ದೌರ್ಬಲ್ಯಗಳು ಇರುತ್ತೆ. ಆದರೆ ನಾವು ಅವುಗಳನ್ನ ಗುರುತಿಸ್ಕೊಂಡಾಗ ಮಾತ್ರ ಅದ್ರ ಕಡೆ ಗಮನ ಕೊಟ್ಟು ಕೆಲಸ ಮಾಡಿ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನೀವು ಕೂಡ ನಿಮ್ಮ ಸಾಮರ್ಥ್ಯಗಳನ್ನ ಮತ್ತೆ ದೌರ್ಬಲ್ಯಗಳನ್ನ ಗುರುತಿಸ್ಕೋಬೇಕಾ? ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕಾ? ಹಾಗಾದ್ರೆ ಕಾರ್ಡ್ ನಂಬರ್ 6ರಲ್ಲಿರೋ ಚಟುವಟಿಕೆಯನ್ನ ಮಾಡಬೇಕು.